ಬೈಕ್ನಲ್ಲಿ ಹೋಗ್ತಿದ್ದ ಯುವಕ ಯುವತಿಯನ್ನ ಅಡ್ಡಗಟ್ಟಿ ನೈತಿಕ ಪೊಲೀಸ್ಗಿರಿ ನಡೆಸಿದ್ದ ಇಬ್ಬರು ಆರೋಪಿಗಳನ್ನ ಬಿಡದಿ ಪೊಲೀಸರು ಬಂಧಿಸಿದ್ದಾರೆ. ಮಕ್ಸೂದ್ ಅಕ್ಮಲ್ ಪಾಷಾ ಬಂಧಿತ ಆರೋಪಿಗಳು 2 ದಿನಗಳ ಹಿಂದೆ ಭೈರಮಂಗಲ ಕ್ರಾಸ್ ಬಳಿ ಯುವಕನ ಜೊತೆ ಮುಸ್ಲಿಂ ಯುವತಿ ಬೈಕ್ನಲ್ಲಿ ತೆರಳುತ್ತಿದ್ದು, ಮತ್ತೊಂದು ಬೈಕ್ನಲ್ಲಿ ಆಗಮಿಸಿದ್ದ ಇಬ್ಬರು ಕಿಡಿಗೇಡಿಗಳು ಬೈಕ್ ಅಡ್ಡಗಟ್ಟಿ ಧಮಕಿ ಹಾಕಿದ್ರು. ಮುಸ್ಲಿಂ ಯುವತಿಯ ನೀನು ಯಾಕೆ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಆವಾಜ್ ಹಾಕಿದ್ದಾರೆ. ನಿಮ್ಮ ಮನೆಯವರಿಗೆ ಫೋನ್ ಮಾಡು ಅಂತ ಮುಸ್ಲಿಂ ಯುವತಿಗೆ ಬೆದರಿಕೆ ಹಾಕಿದ್ರು. ಈ ವೇಳೆ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಫೇಸ್ಬುಕ್ನಲ್ಲಿ ಕಿಡಿಗೇಡಿಗಳು ಹರಿಬಿಟ್ಟಿದ್ರು. ಯಾದಗಿರಿ ಆರೋಗ್ಯ ಇಲಾಖೆ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿ ಅವಧಿ ಮುಗಿಯುವ ಹಂತದ ಟ್ಯಾಬ್ಲೆಟ್ ರೋಗಿಗಳಿಗೆ ವಿತರಿಸಲಾಗಿದೆ. ಇದೇ ತಿಂಗಳು ಮಾತ್ರೆಗಳ ಅವಧಿ ಮುಗಿಯಲಿದೆ. ಆದರೆ ಬಾಣಂತಿಯರಿಗೆ ಮುಂದಿನ 1 ತಿಂಗಳವರೆಗೆ ಟ್ಯಾಬ್ಲೆಟ್ ವಿತರಣೆ ಮಾಡಲಾಗಿತ್ತು. ಟ್ಯಾಬ್ಲೆಟ್ ವಿತರಣೆ ಬಗ್ಗೆ ಬಾಣಂತಿಯರ ಸಂಬಂಧಿಕರು ಪ್ರಶ್ನಿಸಿದ್ದಾರೆ. ಬೇಕಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಹೊರಗೆ ತಗೊಳ್ಳಿ ಅಂತ ಸಿಬ್ಬಂದಿ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ನಾವು ಬಡವರು, ಎಲ್ಲಿ ಹೋಗಿ ಟ್ಯಾಬ್ಲೆಟ್ ತರಬೇಕು ಅಂತ ಬಾಣಂತಿ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಕ್ಷೀರಭಾಗ್ಯ ಹಾಲಿನ ಪುಡಿ ಹಾಗೂ ರಾಗಿ ಮಾಲ್ಟ್ ಮಾರಾಟ ಗೋಲ್ಮಾಲ್ನ ವರದಿ ನೀಡಲು 2 ತಿಂಗಳ ಗಡುವು ನೀಡಿ ಶಿಕ್ಷಣ ಇಲಾಖೆ ಆದೇಶ ನೀಡಿದೆ. ಪ್ರಕರಣ ಸಂಬಂಧ 60 ಜನ ಅಧಿಕಾರಿಗಳನ್ನು ನೇಮಕ ಮಾಡಿ ಡಿಡಿಪಿಐ ಆದೇಶಿಸಿದೆ. ಆರೋಪ ಎದುರಿಸಿದ ಶಿಕ್ಷಕರಿಗೆ 4 ಬಾರಿ ನೋಟಿಸ್ ನೀಡಿದ್ರೂ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಆದ್ದರಿಂದ ವಿಚಾರಣಾ ಅಧಿಕಾರಿಗಳ ನೇಮಕ ಮಾಡಲಾಗಿದೆ. ಬೀಳಗಿ, ಹುನಗುಂದ, ಬಾದಾಮಿ ತಾಲೂಕಿನ 60 ಜನ ಮುಖ್ಯ ಶಿಕ್ಷಕರ ಮತ್ತೆ ವಿಚಾರಣೆ ನಡೆಸಲಾಗುತ್ತೆ. ನಿಲ್ಲಿಸಿದ್ದ ಕಾರಿನಲ್ಲಿದ್ದ 6.30 ಲಕ್ಷ ಹಣವನ್ನು ಕತ್ತರ್ನ ಕಳ್ಳರು ಎಸ್ಕೇಪ್ ಮಾಡಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದ ಸುಭಾಷ್ ನಗರದಲ್ಲಿ ಈ ಕೃತ್ಯ ನಡೆದಿದೆ. 9 ವರ್ಷಗಳಿಂದ ಎಪಿಎಂಸಿಯಲ್ಲಿ ಕೊಬ್ಬರಿ ಅಂಗಡಿ ಇಟ್ಕೊಂಡಿರುವ ಸುರೇಶ್ ಎಂಬಾತ ಅರಸೀಕೆರೆಯ ಫೆಡರಲ್ ಬ್ಯಾಂಕ್ನಿಂದ 6 ಲಕ್ಷ ನಗದು ಹಣ ಡ್ರಾ ಮಾಡಿ ಬಂದಿದ್ದ. ಇದರ ಜೊತೆಗೆ ತಮ್ಮ ಬಳಿ ಇದ್ದ 30,000 ಸೇರಿಸಿ ಒಟ್ಟು 6.30 ಲಕ್ಷ ರೂಪಾಯಿ ಹಣವನ್ನು ತಮ್ಮ ಕಾರಿನಲ್ಲಿಟ್ಟಿದ್ದಾನೆ. ಎಪಿಎಂಸಿಯಲ್ಲಿರುವ ತಮ್ಮ ಅಂಗಡಿ ಮುಂಭಾಗ ಹಣದ ಸಮೇತ ಕಾರು ನಿಲ್ಲಿಸಿದ್ರು. ಕಾರು ಲಾಕ್ ಮಾಡದೆ ಅಂಗಡಿಯೊಳಗೆ ಸುರೇಶ್ ಹೋಗಿದ್ರು. ವಾಪಸ್ ಬಂದು ನೋಡಿದಾಗ ಹಣ ಕಳುವಾಗಿತ್ತು. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಹಣ ಕಳುವು ಮಾಡಿರೋದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.